ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದು ಪುರುಷರ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಗ್ರೀನ್ ಟೀ, ಬಿ ಬಿಯರ್, ಸಿ ಲವಂಗದ ಎಣ್ಣೆ, ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಲವಂಗದ ಎಣ್ಣೆ. ಲವಂಗದ ಎಣ್ಣೆ ಪುರುಷರ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಪುರುಷರಲ್ಲಿ ಕಾಮಾಸಕ್ತಿಯನ್ನು ಹೆಚ್ಚಿಸುತ್ತದೆ, ಅದೇ ಸಮಯದಲ್ಲಿ ವೀರ್ಯ ಎಣಿಕೆಯನ್ನು ಉತ್ತಮವಾಗಿಸುತ್ತದೆ ಮತ್ತು ಫಲವತ್ತತೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ವಿಟಮಿನ್ಗಳು, ಫ್ಲವನಾಯ್ಡ್ಗಳು, ಆಲ್ಕಲಾಯ್ಡ್ಗಳು, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳಂತಹ ಅನೇಕ ರೀತಿಯ ಅಗತ್ಯ ಪೋಷಕಾಂಶಗಳು ಲವಂಗದಲ್ಲಿ ಕಂಡುಬರುತ್ತವೆ. ಇದು ವೀರ್ಯಾಣು ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಮತ್ತು ವೀರ್ಯ ಚಲನಶೀಲತೆಯನ್ನು ಸುಧಾರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮೂತ್ರದ ಬಣ್ಣ ಕೆಂಪು ಅಥವಾ ನಸು ಗುಲಾಬಿ ಬಣ್ಣಕ್ಕೆ ತಿರುಗಿದ್ದಲ್ಲಿ ಇದು ಏನನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ಮೂತ್ರದಲ್ಲಿ ರಕ್ತ, ಬಿ ಕಿಡ್ನಿ ವೈಫಲ್ಯ, ಸಿ ಸಕ್ಕರೆ ಕಾಯಿಲೆ, ಡಿ ಜಾಂಡಿಸ್. ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರದಲ್ಲಿ ರಕ್ತ. ಮೂತ್ರದ ಬಣ್ಣ ಬದಲಾವಣೆಗೆ ಬಹುಮುಖ್ಯ ಕಾರಣಗಳು ನೀರಿನ ಕೊರತೆ ಹಾಗೂ ಕೆಲವು ಸೋಂಕುಗಳು. ನಿಮ್ಮ ಮೂತ್ರದ ಬಣ್ಣವನ್ನು ಆಧರಿಸಿ ಯಾವುದೇ ಮನೆಮದ್ದುಗಳು ಮೊರೆ ಹೋಗುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಇನ್ನು ನಿಮ್ಮ ಮೂತ್ರವು ಕೆಂಪು ಅಥವಾ ನಸು ಗುಲಾಬಿ ಬಣ್ಣಕ್ಕೆ ತಿರುಗಿದ್ದಲ್ಲಿ ನಿಮ್ಮ ಮೂತ್ರದಲ್ಲಿ ರಕ್ತ ಸೇರಿರುವ ಸಾಧ್ಯತೆ ಹೆಚ್ಚು. ಈ ಲಕ್ಷಣವು ಬಹುತೇಕ ಉರಿಮೂತ್ರ, ಕಿಡ್ನಿ ಸ್ಟೋನ್ ಹಾಗೂ ಕೆಲವು ವಿವಿಧ ಕ್ಯಾನ್ಸರ್ ರೋಗದ್ದಾಗಿರಬಹುದು. ಮೂರನೇ ಪ್ರಶ್ನೆ, ಪಾದಗಳಿಗೆ ತುಪ್ಪ ಹಚ್ಚಿ ಮಸಾಜ್ ಮಾಡುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ರಕ್ತ ಪರಿಚಲನೆ, ಬಿ ಬಿರುಕು ನಿವಾರಣೆ, ಸಿ ಮೂಳೆ ಬಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಶತಮಾನಗಳಿಂದಲೂ ಆಯುರ್ವೇದದಲ್ಲಿ ತುಪ್ಪವನ್ನು ಬಳಸಲಾಗುತ್ತಿದೆ. ಇದನ್ನು ತಿನ್ನುವುದು ಮಾತ್ರವಲ್ಲ, ದೇಹದ ವಿವಿಧ ಭಾಗಗಳಿಗೆ ಮಸಾಜ್ ಮಾಡುವುದರಿಂದಲೂ ಸಾಕಷ್ಟು ಪ್ರಯೋಜನಗಳಿವೆ. ಪಾದಗಳಿಗೆ ತುಪ್ಪ ಹಚ್ಚುವುದರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಇದರಿಂದ ಆಯಾಸವು ಕಡಿಮೆಯಾಗಿ ಚೆನ್ನಾಗಿ ನಿದ್ರೆ ಬರುತ್ತದೆ. ತುಪ್ಪದಲ್ಲಿರುವ ಕೊಬ್ಬಿನಾಮ್ಲವು ಚರ್ಮವನ್ನು ಮೃದುವಾಗಿಸಿ ತೇವಾಂಶದಿಂದ ಕೂಡಿರುವಂತೆ ಮಾಡುತ್ತದೆ. ತುಪ್ಪದ ನಿಯಮಿತ ಬಳಕೆಯು ಪಾದಗಳಲ್ಲಿನ ಊತ ಮತ್ತು ಸುಡುವ ಸಂವೇದನೆಯಿಂದ ಪರಿಹಾರವನ್ನು ನೀಡುತ್ತದೆ. ತುಪ್ಪವನ್ನು ಹಚ್ಚುವುದರಿಂದ ಹಿಮ್ಮಡಿ ಒಡೆಯುವ ಸಮಸ್ಯೆ ಪರಿಹಾರ ಕಂಡುಕೊಳ್ಳಬಹುದು. ಇದರಿಂದ ಪಾದದ ಬಿರುಕು ನಿವಾರಣೆಯಾಗುತ್ತದೆ. ಪಾದಕ್ಕೆ ತುಪ್ಪ ಹಚ್ಚುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ. ನಾಲ್ಕನೇ ಪ್ರಶ್ನೆ, ಯಾವ ದ್ವೀಪಕ್ಕೆ ಭೇಟಿ ನೀಡುವುದನ್ನು ಭಾರತ ಸರ್ಕಾರವು ನಿಷೇಧಿಸಿದೆ? ಆಪ್ಷನ್ಸ್: ಎ ಅಮೆಂಡೀವಿ, ಬಿ ಮಿನಿಕೋಯ್, ಸಿ ಪೋರ್ಟ್ ಬ್ಲೇರ್, ಡಿ ಸೆಂಟಿನೆಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಸೆಂಟಿನಲ್. ಇಲ್ಲಿ ಬುಡಕಟ್ಟು ಜನರನ್ನು ರಕ್ಷಿಸಲು ಮತ್ತು ಹೊರಗಿನ ಪ್ರಪಂಚದಿಂದ ಅವರಿಗೆ ಸೋಂಕು ತಗಲದಂತೆ ತಡೆಯಲು ಭಾರತ ಸರ್ಕಾರವು ಉತ್ತರ ಸೆಂಟಿನಲ್ ದ್ವೀಪಕ್ಕೆ ಭೇಟಿ ನೀಡುವುದನ್ನು ನಿಷೇಧಿಸಿದೆ. ಇದನ್ನು ಉಲ್ಲಂಘಿಸಿ ಸೆಂಟಿನಲ್ಗೆ ಅಕ್ರಮವಾಗಿ ಹೋಗುವ ಹೊರಗಿನವರನ್ನು ಸೆಂಟಿನಲ್ ಜನರು ಸ್ವೀಕರಿಸುವುದಿಲ್ಲ. ಹೊರಗಿನವರನ್ನು ಇಷ್ಟಪಡದ ಸೆಂಟಿನಲ್ ಜನರು ಅವರನ್ನು ಕೊಲ್ಲಲು ಹಿಂಜರಿಯುವುದಿಲ್ಲ. ಐದನೇ ಪ್ರಶ್ನೆ, ಪುಟ್ಟ ಮಕ್ಕಳಿಗೆ ಮಸಾಜ್ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಹಾರ್ಮೋನ್ ಬಿಡುಗಡೆ, ಬಿ ತೂಕ ಹೆಚ್ಚಳ, ಸಿ ಹೆಚ್ಚು ಹಸಿವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಮೋನ್ ಬಿಡುಗಡೆ. ಮಗುವಿಗೆ ಮಸಾಜ್ ಮಾಡುವುದರಿಂದ ಮಲಬದ್ಧತೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸಿಲುಕಿರುವ ಅನಿಲವನ್ನು ನಿವಾರಿಸಬಹುದು. ಎಣ್ಣೆ ಮಸಾಜ್ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಉದರಶೂಲೆ ಮತ್ತು ಅನಿಲವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಮಗುವು ಕೆರಳಿಸುವಂತಿದ್ದರೆ ನೀವು ಅವರನ್ನು ಮಸಾಜ್ ಮಾಡಬಹುದು. ಮಸಾಜ್ ಮಗುವನ್ನು ಶಾಂತಗೊಳಿಸುತ್ತದೆ. ಮಸಾಜ್ ಮಾಡುವುದರಿಂದ ಮಗುವಿನ ದೇಹದಲ್ಲಿ ಫೀಲ್ ಗುಡ್ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ. ಇದರಿಂದಾಗಿ ಮಗು ವಿಶ್ರಾಂತಿ ಪಡೆಯುತ್ತದೆ. ಇನ್ನು ಮುಖ್ಯವಾಗಿ ಮಗುವಿಗೆ ಹಾಲುಣಿಸಿದ ನಂತರ ಸುಮಾರು 45 ನಿಮಿಷಗಳ ಕಾಲ ಮಸಾಜ್ ಮಾಡಬಾರದು. ಹಾಲುಣಿಸುವ ಸಮಯದಲ್ಲಿ ಸಹ ಮಗುವಿಗೆ ಮಸಾಜ್ ಮಾಡಬಾರದು. ಮಗು ಆರಾಮದಾಯಕವಾದಾಗ ಮತ್ತು ಅವನು ಖಾಲಿ ಹೊಟ್ಟೆಯಲ್ಲಿದ್ದಾಗ ನೀವು ಮಸಾಜ್ ಮಾಡಬಹುದು. ಆರನೇ ಪ್ರಶ್ನೆ, ಯಾವ ಕಾರಣದಿಂದ ಕುತ್ತಿಗೆ ಮತ್ತು ಕೀಲುಗಳು ಕಪ್ಪಾಗುತ್ತವೆ? ಆಪ್ಷನ್ಸ್: ಎ ಬೊಜ್ಜು, ಬಿ ಅಸಮತೋಲಿತ ಆಹಾರ, ಸಿ ಅಸ್ವಚ್ಛತೆ, ಡಿ ನಿರ್ಜಲೀಕರಣ.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಹಳಷ್ಟು ಜನರಲ್ಲಿ ಕಪ್ಪು ಕತ್ತಿನ ಸಮಸ್ಯೆ ನಿರಂತರವಾಗಿ ಹೆಚ್ಚುತ್ತದೆ. ಯುವಕರು ಕೂಡ ಈ ಸಮಸ್ಯೆಯಿಂದ ತುಂಬ ತೊಂದರೆಗೀಡಾಗಿದ್ದಾರೆ. ಹೆಚ್ಚುತ್ತಿರುವ ತೂಕ ಮತ್ತು ಅಸಮತೋಲಿತ ಆಹಾರದಿಂದಾಗಿ ದೇಹದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವಿಸುತ್ತವೆ. ಸಾಮಾನ್ಯವಾಗಿ ಜನರಲ್ಲಿ ಕುತ್ತಿಗೆ ಮತ್ತು ಕೀಲುಗಳಿರುವ ದೇಹದ ಭಾಗಗಳು ಕಪ್ಪಾಗಿರುವುದು ಕಂಡುಬರುತ್ತವೆ. ಆ ಭಾಗವು ಕಪ್ಪಾಗುವುದರಿಂದ ಸಾಕಷ್ಟು ಸಮಸ್ಯೆ ಇದೆ. ಯೌವನದಲ್ಲಿ ಕುತ್ತಿಗೆ ಮತ್ತು ಕೀಲುಗಳು ಕಪ್ಪಾಗಲು ದೇಹದಲ್ಲಿ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚುತ್ತಿರುವುದೇ ಕಾರಣ. ಯಾವಾಗ ದೇಹದಲ್ಲಿ ತೂಕ ಹೆಚ್ಚಾಗುತ್ತಾ ಹೋಗುತ್ತದೆಯೋ ಮತ್ತು ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವು ಅಗತ್ಯಕ್ಕಿಂತ ಹೆಚ್ಚಾಗತೊಡಗಿದಾಗ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ. 7ನೇ ಪ್ರಶ್ನೆ, ಯಾವ ಸಮಯದಲ್ಲಿ ಕಾಫಿ ಕುಡಿಯುವುದು ಆರೋಗ್ಯಕರ? ಆಪ್ಷನ್ಸ್ ಎ ಖಾಲಿ ಹೊಟ್ಟೆಯಲ್ಲಿ, ಬಿ ಬೆಳಗ್ಗೆ, ಸಿ ಸಂಜೆ, ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗ್ಗೆ. ಅನೇಕ ಜನರು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯುತ್ತಾರೆ. ಆದರೆ ಈ ಸಮಯದಲ್ಲಿ ನಿಮ್ಮ ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಗರಿಷ್ಠ ಮಟ್ಟಕ್ಕೆ ಏರುತ್ತದೆ. ಈ ಸಮಯದಲ್ಲಿ ಕಾಫಿ ಕುಡಿಯುವುದರಿಂದ ಅದರ ಶಕ್ತಿವರ್ಧಕ ಪರಿಣಾಮಗಳು ಕಡಿಮೆಯಾಗುತ್ತವೆ. ಆದ್ದರಿಂದ ಹಿಂದಿನ ಕೆಲವು ಅಧ್ಯಯನಗಳು ಎದ್ದ ತಕ್ಷಣ ಬೆಳಗ್ಗೆ ಕಾಫಿ ಕುಡಿಯುವುದನ್ನು ತಪ್ಪಿಸಿ ಸ್ವಲ್ಪ ಸಮಯದ ನಂತರ ಕಾಫಿ ಕುಡಿಯಲು ಉತ್ತಮ ಸಮಯವೆಂದು ಸೂಚಿಸುತ್ತದೆ. ಆ ಸಮಯದಲ್ಲಿ ನಿಮ್ಮ ಕಾರ್ಟಿಸೋಲ್ ಮಟ್ಟಗಳು ಕಡಿಮೆಯಾಗಿರುತ್ತವೆ ಮತ್ತು ಕಾಫಿ ಕುಡಿದ ನಂತರ ನೀವು ಚೈತನ್ಯ ಭರಿತರಾಗಿರುತ್ತೀರಿ. ಇದು ಸಾಮಾನ್ಯವಾಗಿ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ನಡುವಿನ ಸಮಯವಾಗಿರುತ್ತದೆ. ಮತ್ತೊಂದೆಡೆ ಕಾಫಿಯನ್ನು ವ್ಯಾಯಾಮದ ಮೊದಲು ಅಂದರೆ 30 ರಿಂದ 60 ನಿಮಿಷಗಳ ಮೊದಲು ಸೇವಿಸಬೇಕು. ಕಾಫಿ ಜಾಗರೂಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ವ್ಯಾಯಾಮದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ವ್ಯಾಯಾಮದ ನಂತರ ಕಾಫಿ ಕುಡಿಯುವುದರಿಂದ ವ್ಯಾಯಾಮದ ಆಯಾಸವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ನಾಯುವಿನ ಬಲವನ್ನು ಸುಧಾರಿಸುತ್ತದೆ. ಇನ್ನು ಕೆಲವರಿಗೆ ಊಟದ ನಂತರ ಕಾಫಿ ಸೇವಿಸುವ ಅಭ್ಯಾಸವಿರುತ್ತದೆ. ಅಂತಹವರು ಊಟದ ಸುಮಾರು 30 ನಿಮಿಷಗಳ ನಂತರ ಕಾಫಿಯನ್ನು ಸೇವಿಸಬಹುದು. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. 8ನೇ ಪ್ರಶ್ನೆ, ಯಾವ ಬ್ಲಡ್ ಗ್ರೂಪ್ ಜನರಿಗೆ ಸಕ್ಕರೆ ಕಾಯಿಲೆ ಬೇಗ ಬರುತ್ತದೆ? ಆಪ್ಷನ್ಸ್ ಎ ಓ ಗ್ರೂಪ್, ಬಿ ಬಿ ಗ್ರೂಪ್, ಸಿ ಎ ಗ್ರೂಪ್, ಡಿ ಎ ಬಿ ಗ್ರೂಪ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಓ ರಕ್ತದ ಗುಂಪು ಹೊಂದಿರುವವರು ಮಧುಮೇಹಕ್ಕೆ ಒಳಗಾಗುವ ಅಪಾಯ ಹೆಚ್ಚು ಎನ್ನಲಾಗಿದೆ. ಓ ರಕ್ತದ ಗುಂಪಿನ ಮಹಿಳೆಯರಿಗೆ ಹೋಲಿಸಿದರೆ ಬಿ ರಕ್ತದ ಗುಂಪಿನ ಮಹಿಳೆಯರಲ್ಲಿ ಟೈಪ್ 2 ಮಧುಮೇಹ ಅಭಿವೃದ್ಧಿಯಾಗುವ ಅಪಾಯವು 21% ಹೆಚ್ಚು ಎಂದು ಅಧ್ಯಯನಗಳು ತಿಳಿಸಿವೆ. ಒಟ್ಟಾರೆ ಅಧ್ಯಯನದ ಪ್ರಕಾರ ಬಿ ಪಾಸಿಟಿವ್ ರಕ್ತದ ಗುಂಪಿನ ಮಹಿಳೆಯರಲ್ಲಿ ಮತ್ತು ಓ ರಕ್ತದ ಗುಂಪಿನ ಜನರಲ್ಲಿ ಮಧುಮೇಹದ ಅಪಾಯವು ಹೆಚ್ಚಾಗಿರುತ್ತದೆ. ಆದರೆ ಟೈಪ್ 1 ಮಧುಮೇಹವು ಸಾಮಾನ್ಯವಾಗಿ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಮಗುವಿನ ಮೇದೋಜ್ಜೀರಕ ಗ್ರಂಥಿಯ ಇನ್ಸುಲಿನ್ ಉತ್ಪಾದಿಸುವ ಕೋಶಗಳನ್ನು ನಾಶಪಡಿಸುತ್ತದೆ. ಈ ಕಾರಣದಿಂದಾಗಿ ಸಕ್ಕರೆಯು ರಕ್ತದಲ್ಲಿ ಸಂಗ್ರಹವಾಗುತ್ತದೆ. ಇದು ಜೀವಕೋಶಗಳನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಅಸಹಜ ಆಹಾರ ಪದ್ಧತಿ, ಜೆನೆಟಿಕ್ಸ್ ಮತ್ತು ವೈರಲ್ ಸೋಂಕುಗಳು ಈ ಕಾಯಿಲೆಗೆ ಕಾರಣವಾಗುತ್ತವೆ. 9ನೇ ಪ್ರಶ್ನೆ, ಯಾವ ದೇವಾಲಯವನ್ನು ಹುಲ್ಲುಹಾಸಿನ ಆಧಾರದ ಮೇಲೆ ನಕ್ಷತ್ರಾಕಾರದ ರಚನೆಯಲ್ಲಿ ನೆಲೆಗೊಂಡಿದೆ? ಆಪ್ಷನ್ಸ್ ಎ ಕಳಸೇಶ್ವರ, ಬಿ ಹೊಯ್ಸಳೇಶ್ವರ, ಸಿ ಬಾದಾಮಿ, ಡಿ ವಿರೂಪಾಕ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ ಹೊಯ್ಸಳೇಶ್ವರ. ಹೊಯ್ಸಳೇಶ್ವರ ದೇವಾಲಯವು ಹುಲ್ಲುಹಾಸಿನ ಆಧಾರದ ಮೇಲೆ ನಕ್ಷತ್ರಾಕಾರದ ರಚನೆಯಲ್ಲಿ ನೆಲೆಗೊಂಡಿದೆ ಮತ್ತು ವಾಸ್ತುಶಿಲ್ಪದ ಅದ್ಭುತವೆಂದು ಪರಿಗಣಿಸಲಾಗಿದೆ. ಇದು ಶಿವನಿಗೆ ಸಮರ್ಪಿತವಾದ ಅವಳಿ ದೇವಾಲಯವಾಗಿದೆ ಮತ್ತು ಇದು ಹೊಯ್ಸಳರು ನಿರ್ಮಿಸಿದ ಅತಿದೊಡ್ಡ ದೇವಾಲಯವಾಗಿದೆ. ಅದರ ತಳದಲ್ಲಿ ಸಿಂಹಗಳು, ಕುದುರೆಗಳು, ಆನೆಗಳು ಮತ್ತು ಹೂವಿನ ಸುರುಳಿಗಳಿಂದ ಕೆತ್ತಲಾದ 8 ಸಾಲುಗಳ ಫ್ರೈಜ್ಗಳಿವೆ. ಇದರ ಗೋಡೆಗಳನ್ನು ಸಂಕೀರ್ಣವಾಗಿ ಕೆತ್ತಿದ ಹಿಂದೂ ದೇವತೆಗಳು, ಋಷಿಗಳು, ಪಕ್ಷಿಗಳು ಮತ್ತು ಶೈಲೀಕೃತ ಪ್ರಾಣಿಗಳು ಮತ್ತು ಹೊಯ್ಸಳರ ರಾಜರ ಜೀವನ ಶೈಲಿಯನ್ನು ಚಿತ್ರಿಸುವ ಫ್ರೈಜ್ಗಳಿಂದ ಅಲಂಕರಿಸಲಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.